ಮಾಡಿಕೊಟ್ಟು ನಮ್ಮ ರೈತರಿಗೆ ಹಲವಾರು ಬಗೆಯ ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ರೀತಿ ಅದರಿಂದ ಲಾಭಾಂಶ ತಗೋಬೇಕು, ಯಾವ ಟೈಮ್ನಲ್ಲಿ ಅದನ್ನ ಬಿತ್ತನೆ ಮಾಡಬೇಕು, ಅದನ್ನ ಯಾವ ರೀತಿ ಇದು ಮಾಡ್ಬೇಕು ಎಲ್ಲರೂ ಹೇಳಿ ನಮಗೆ ಇದೇ ರೀತಿ ಹಲವಾರು ಪ್ರೋಗ್ರಾಮ್ಗಳು ಕೊಟ್ಟು ರೈತರಿಗೆ ಅನುಕೂಲ ಆಗುವಂತೆ ನಮ್ಮ ವಿಜ್ಞಾನಿಗಳು ಹೇಳಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಇಂಥ ಪ್ರೋಗ್ರಾಮ್ ಕೊಟ್ಟು ಹಲವಾರು ರೈತರಿಗೆ ಮಾದರಿಯಾಗಿ ಮಾಡಿದ್ದಾರೆ. ಮಣ್ಣು ಪರೀಕ್ಷೆ, ಮಣ್ಣಿನಿಂದ ಏನು ಉಪಯೋಗ, ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅವ್ರಿಗೆ ಯಾವ ತರ ಉಪಯೋಗ ಆಗುತ್ತೆ, ಹಾಗೆ ಮಣ್ಣಿನಲ್ಲಿ ಏನು ಫಲವತ್ತತೆ ಇರುತ್ತೆ, ಅದು ಯಾವ ತರ ನಾವು ಉಪಯೋಗಿಸ್ಕೋಬೇಕು, ಅದಕ್ಕೆ ನೆಕ್ಸ್ಟ್ ನಾವು ಅದನ್ನ ಯಾವ ತರ ಅದಕ್ಕೆ ಗೊಬ್ಬರ ಈ ತರ ಏನು ಹಾಕ್ಬೇಕು ಅದನ್ನ ನಮಗೆ ಹೇಳ್ಕೊಟ್ರು. ಮತ್ತೆ ಅದೇ ರೀತಿ ಹೈನುಗಾರಿಕೆ ಬಗ್ಗೆ ನಾವು ಮೇವನ್ನ ಯಾವ ತರ ಹಸುಗಳಿಗೆ ಹಾಕ್ಬೇಕು, ಮತ್ತೆ ನಾವು ಮೇವು ಯಾವ ತರ ರೆಡಿ ಮಾಡ್ಬೇಕು ಅನ್ನೋದನ್ನ ಮೇನ್ ನಮಗೆ ಹೇಳ್ಕೊಟ್ರು. ಬಿಳಿ ಸುಳ್ಳೆ ರೋಗ ಬಂದಿತ್ತೆ, ಇದ್ರ ಮೇಲೆ ಹತೋಟಿ ಕ್ರಮಗಳನ್ನ ನಮ್ಮ ಕೃಷಿ ಇಲಾಖೆಯವರು ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಿಂದ ನಮ್ಮ ರೈತರಿಗೆ ತುಂಬಾ ಉಪಯೋಗವಾಗಿದೆ. ಈಗಲೇ ಬಿಳಿ ಸುಳ್ಳೆ ರೋಗ ಬಂದಿದೆ, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಕೃಷಿ ಇಲಾಖೆಯವರು ಹೇಳ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದವರು ಕೃಷಿ ವಿಕಸಿತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದರಿಂದ ನಮ್ಮ ರೈತರಿಗೆ ತುಂಬಾ ಅನುಕೂಲವಾಗಿದೆ. ವಿಜ್ಞಾನಿಗಳೆಲ್ಲ ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಈ ಕಾರ್ಯಕ್ರಮದಲ್ಲಿ 1.5 ಕೋಟಿ ಜನ ರೈತರನ್ನ ನಾವು ಸಂಪರ್ಕಿಸಬೇಕು ಅಂತ ನಾವು ಇಡೀ ದೇಶದಲ್ಲಿ ನಾವೆಲ್ಲರೂ ಸೇರಿ ಕೃಷಿ ವಿಜ್ಞಾನಿಗಳೆಲ್ಲರೂ ಸೇರಿ 1.5 ಕೋಟಿ ರೈತರನ್ನ ನಾವು ಕಲಿಸಬೇಕು, ಅವರಿಗೆ ಕೃಷಿ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಾವು ಯೋಜನೆಯನ್ನು ಹಾಕೊಂಡಿದ್ದೀವಿ. ಈ ಯೋಜನೆಯಕ್ಕೆ ಹೆಸರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 25. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 25 ಎಂಬ ಹೆಸರಿನಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಕೆಳಕಂಡ 7 ನಿವೃತ್ತ ಸಾರ್ವಜನಿಕ ಅಭಿಯೋಜಕರ ಸೇವೆಗಳನ್ನು ಗುತ್ತಿಗೆ ಆಧಾರದ ಮೇರೆಗೆ ಅವರ ಹೆಸರಿನಿಂದ ಕೆಲ 3ರಲ್ಲಿ ನಮೂದಿಸುವಂತೆ ದಿನಾಂಕದಿಂದ ಅನ್ವಯವಾಗುವಂತೆ ಮತ್ತೊಂದು ವರ್ಷದ ಅವಧಿಗೆ ಮುಂದಿನ ಆದೇಶ ಆಗುವವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇರೆಗೆ ಮುಂದುವರಿಸಲು ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯವರು ಅನುಬಂಧದಲ್ಲಿರಿಸುವಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಕೆಲವು ಹುದ್ದೆಗಳಿಗೆ ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್, ಏಷ್ಯನ್ ಕ್ರೀಡೆಗಳು, ಪ್ಯಾರಾ ಏಷ್ಯನ್ ಕ್ರೀಡೆಗಳು ಮತ್ತು ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಪದಕ ವಿಜೇತರಾದ ವ್ಯಕ್ತಿಗಳ ನೇಮಕಾತಿ ವಿಶೇಷ ತಿದ್ದುಪಡಿ ನಿಯಮಗಳನ್ನು 2025ಕ್ಕೆ ಅನುಮೋದನೆಯನ್ನು ನೀಡಿದ್ದೇವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲೋಕಪ್ ಲಕ್ಷ್ಮಣ್ ರಾಠೋಡ್, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ ಹಾವೇರಿ ಇವರ ವಿರುದ್ಧ ಮಾನ್ಯ ಉಪಲೋಕಾಯುಕ್ತರು ಮಾಡಿರುವ ಶಿಫಾರಸಿನಂತೆ ಸೇವೆಯಿಂದ ನಿವೃತ್ತಿಗೊಳಿಸುವ ದಂಡನೆಯನ್ನು ವಿಧಿಸಲು ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. 1 ಲಕ್ಷ ಬಹುಮಹಡಿ ವಸತಿ ಯೋಜನೆಯ ಫಲಾನುಭವಿಗಳು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಂದ ಪಡೆದಿರುವ ಸಾಲಕ್ಕೆ ಪಾವತಿಸಬೇಕಾಗಿರುವ ಬಡ್ಡಿಗೆ ಸರ್ಕಾರದ ಸಹಾಯಧನವನ್ನು ಒದಗಿಸುವ ಬಡ್ಡಿ ಸಹಾಯಧನ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಮೂಲಭೂತ ಅಭಿವೃದ್ಧಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆಯ ಏರ್ ಸ್ಟ್ರಿಪ್ ಅನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ 17.01 ಎಕರೆ ಖಾಸಗಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು 17 ಕೋಟಿ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಅನುಮೋದನೆಯನ್ನು ನೀಡಿದೆ. ಸಾರಿಗೆ ಇಲಾಖೆಯವರು ಅರಸೀಕೆರೆಯಲ್ಲಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ನಿಲ್ದಾಣವನ್ನು 20 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಪುನರ್ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಎಲ್ಲಿ ಏನು ಅವಘಡಗಳು ನಡೆದವು, ಯಾಕೆ ನಡೆದವು, ಹೇಗೆ ನಡೆದವು ಅನ್ನೋದು, ಎಲ್ಲಿ ಏನು ತಪ್ಪುಗಳು ನಡೆದವು, ಅವಘಡಗಳು ಆಗಿದ್ದರೆ ಹೇಗಾದವು ಅನ್ನೋದನ್ನು ತಿಳಿಯೋದಕ್ಕೆ ಸಚಿವ ಸಂಪುಟದ ಸದಸ್ಯರುಗಳ ಅನಿಸಿಕೆಗಳನ್ನು, ಅವರ ಅಭಿಪ್ರಾಯಗಳನ್ನು, ಅವರ ಮಾಹಿತಿಗಳನ್ನು ಭಾಳ ಗಂಭೀರವಾಗಿ ಆಲಿಸಿದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ನಮ್ಮ ಹಿರಿಯ ಸಹೋದ್ಯೋಗಿಗಳು
ಗಂಭೀರ ಚರ್ಚೆಯೊಳಗೆ ಪಾಲ್ಗೊಂಡಿದ್ವಿ. ಕ್ಯಾಬಿನೆಟ್ ಮುಗಿದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಹಿರಿಯ ಕ್ಯಾಬಿನೆಟ್ ಸಚಿವರು ವಿಶೇಷ ಚರ್ಚೆ ಮಾಡೋದಕ್ಕೆ ಸಭೆ ನಡೆಸಿದ್ದಾರೆ. ಆ ಸಭೆಯ ನಿರ್ಣಯಗಳನ್ನು ತಮಗೆ ಸಾಧ್ಯವಾದಷ್ಟು ಬೇಗ ತಿಳಿಸಲಾಗಿದೆ.